ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಂತೂ ಚಾರ್ಜ್ ಶೀಟ್ ಫೈಲ್ ಆಗಿದೆ. ಚಾರ್ಜ್ ಶೀಟ್ ನಲ್ಲಿ ಹಾಗಾದ್ರೆ ಇರುವಂತಹ ಅಂಶಗಳು ಏನು, ಯಾರ್ಯಾರ ಪಾತ್ರ ಕೊಲೆನಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಸದ್ಯ 24ನೇ ACMM ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಕೆ ಮಾಡ್ತಿದ್ದಾರೆ. ಇವತ್ತಿನಿಂದ ಈ ಸಲ್ಲಿಕೆ ಆಯ್ತಲ್ಲ, ಈಗಿನಿಂದ ನಿಜವಾದಂತಹ ಅಗ್ನಿ ಪರೀಕ್ಷೆ. ನಟ ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 17 ಜನ ಆರೋಪಿಗಳು, ಆ ಆರೋಪಿಗಳಿಗೆ ಇವತ್ತಿನಿಂದ ಅಗ್ನಿ ಪರೀಕ್ಷೆ ಶುರುವಾಗುತ್ತೆ. ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಅಂಶಗಳು ಏನು, ಚಾರ್ಜ್ ಶೀಟ್ ನಲ್ಲಿ ಯಾವ ಸಾಕ್ಷಿಗಳನ್ನ ಉಲ್ಲೇಖ ಮಾಡಿದೆ, ಸಾಂದರ್ಭಿಕ ಸಾಕ್ಷಿಗಳೆಷ್ಟು, ಟೆಕ್ನಿಕಲ್ ಸಾಕ್ಷಿಗಳೆಷ್ಟು, ಐ ವಿಟ್ನೆಸ್ಗಳು ಯಾರ್ಯಾರು, ಅವರ ಹೇಳಿಕೆಗಳೇನು, ಯಾರ್ಯಾರಿಂದ 164 ಹೇಳಿಕೆ ಅಂದ್ರೆ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ದಾಖಲು ಮಾಡಿದಂತಹ ಆ ಸಾಕ್ಷಿದಾರರು ಏನಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅವರ ಹೇಳಿಕೆಯಿಂದ 17 ಜನ ಆರೋಪಿಗಳಲ್ಲಿ ಯಾರ್ಯಾರಿಗೆ ಎಷ್ಟರ ಮಟ್ಟಿಗೆ ಕಂಟಕ ಇದೆ. ಕಾನೂನಾತ್ಮಕ ಹೋರಾಟ ಇದೆಯಲ್ಲ, ಜಾಮೀನ್ ಬಿಡಿ, ಅದು ಮತ್ತೊಂದು ಹಂತದಲ್ಲಿ ಆಗ್ತಾ ಹೋಗುತ್ತೆ. ಬಟ್ ಅಸಲಿ ಪ್ರಕರಣದ ವಿಚಾರಣೆ, ಯಾರ ಪಾತ್ರ ಎಷ್ಟು, ಯಾರು ತಪ್ಪಿತಸ್ಥರು, ಯಾರು ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದ್ದಾರೆ, ಅದೆಲ್ಲದರ ಅಪ್ಡೇಟ್ಸ್, ಅದೆಲ್ಲದರ ಮಾಹಿತಿ ಈ 4500 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಅಡಕ ಆಗಿದೆ. ಇದರ ಬಗ್ಗೆ ನ್ಯೂಸ್ ಫಸ್ಟ್ ಕಂಟಿನ್ಯೂಸ್ ಕವರೇಜ್ ಅನ್ನ ನೀಡ್ತಾ ಇದೆ. ರೈಟ್, ಡಿ ಗ್ಯಾಂಗ್ ವಿರುದ್ಧ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 17 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. 24ನೇ ACMM ಕೋರ್ಟ್ಗೆ ಸದ್ಯ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಬರೋಬ್ಬರಿ 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ಸದ್ಯ ತನಿಖಾಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. 10 ಕಡತ 7 ಸಂಪುಟಗಳನ್ನ ಒಳಗೊಂಡಂತಹ ಚಾರ್ಜ್ ಶೀಟ್ ಇದು. 3991 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಏನಿದೆ, ಸದ್ಯಕ್ಕಿರುವಂತಹ ಕುತೂಹಲ, ಯಾವ ವಿಚಾರಗಳನ್ನ, ಯಾರ್ಯಾರ ಪಾತ್ರಗಳು ಏನು ಅನ್ನೋದನ್ನ ಪೊಲೀಸರು ಇಂಚಿಂಚಾಗಿ ಬಿಚ್ಚಿಟ್ಟಿರ್ತಾರೆ. ಈ ಚಾರ್ಜ್ ಶೀಟ್ ನಲ್ಲಿ ಕಂಪ್ಲೀಟ್ ಆದಂತಹ ವಿಚಾರಣೆ ಯಾವಾಗ ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯ ಕೊಲೆ ನಡೆಯುತ್ತೆ, ಜೂನ್ 11ನೇ ತಾರೀಕು ನಟ ದರ್ಶನ್ ರನ್ನ ಬಂಧನ ಮಾಡಲಾಗುತ್ತೆ. ಅದಾದ ನಂತರ ಒಬ್ಬರಾದ ಮೇಲೊಬ್ಬರಂತೆ 17 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಂತಹ ನಂತರದಲ್ಲಿ ತನಿಖಾಧಿಕಾರಿಗಳು ಪ್ರತಿ ಆರೋಪಿಯ ಪಾತ್ರದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಆರಂಭ ಮಾಡ್ತಾರೆ. ಯಾರು, ಯಾವ ಆರೋಪಿ ಗಘಟನೆ ನಡೆದ ದಿನ ಯಾವ ಬಟ್ಟೆಯನ್ನ ಧರಿಸಿದ್ರು, ಯಾವ ಚಪ್ಪಲಿಯನ್ನ ಧರಿಸಿದ್ರು, ಘಟನೆ ನಡೆದಂತಹ ದಿನ ಯಾರ ಟವರ್ ಲೊಕೇಶನ್ ಎಲ್ಲಿ ಪತ್ತೆಯಾಗಿತ್ತು, ಯಾರ CDR ನಲ್ಲಿ ಯಾರ ಜೊತೆ ಮಾತನಾಡಿರುವಂತಹ ಉಲ್ಲೇಖ ಇದೆ, ಯಾರಿಂದ ಹಣ ಟ್ರಾನ್ಸ್ಫರ್ ಆಗಿತ್ತು, ಯಾರು ಯಾರಿಗೆ ಶರಣಾಗತಿ ಆಗುವುದಕ್ಕೆ ಹೇಳಿದ್ರು, ಯಾರು ಬಾಡಿ ಡಿಸ್ಪೋಸಲ್ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ರು, ಎಲ್ಲ ಇಡೀ ಪ್ರಕರಣ ಆರಂಭ ಆಗಿದ್ದೆಲ್ಲಿಂದ ಅಂದ್ರೆ ಆ ಫಸ್ಟ್ ಮೆಸೇಜ್ ಬಂತಲ್ಲ ಫೆಬ್ರವರಿ ತಿಂಗಳಿನಲ್ಲಿ ರೇಣುಕಾಸ್ವಾಮಿ ಪವಿತ್ರ ಗೌಡ ಮೆಸೇಜ್ ಮಾಡ್ತಾನಲ್ಲ, ಆ ದಿನದಿಂದ ಶುರುವಾಗುತ್ತೆ. ಆ ಫಸ್ಟ್ ಪಾಯಿಂಟ್ ಇದೆಯಲ್ಲ, ಪ್ರಕರಣದ ಮೊದಲ ಪಾಯಿಂಟ್, ಆ ಮೊದಲ ಪಾಯಿಂಟ್ ಇಂದ ಕೊಲೆ ನಡೆಯುವ ತನಕ, ಕೊಲೆ ಆದಂತಹ ನಂತರದಲ್ಲಿ ಸಾಕ್ಷಿ ನಾಶವನ್ನ ಮಾಡೋಕೆ ಮಾಡಿದಂತಹ ಪ್ರಯತ್ನಗಳಿದೆಯಲ್ಲ, ಅದೆಲ್ಲದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ, ಪಿನ್ ಟು ಪಿನ್ ಸಾಕ್ಷಿಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ತಾವು ಹೇಳುವಂತಹ ಪ್ರತಿಯೊಂದು ನರೇಷನ್ಗೂ ಪೂರಕವಾದಂತಹ ಸಾಕ್ಷಿಗಳನ್ನ ಚಾರ್ಜ್ ಶೀಟ್ ನಲ್ಲಿ ತನಿಖಾಧಿಕಾರಿಗಳು ಮೆನ್ಷನ್ ಮಾಡಿರ್ತಾರೆ. ಸಾಕ್ಷಿ ಇಲ್ಲದೆ ಯಾವುದೂ ಇಲ್ಲ ಇಲ್ಲಿ, ಪ್ರತಿಯೊಂದಕ್ಕೂ ಸಾಕ್ಷಿಗಳನ್ನ ಉಲ್ಲೇಖ ಮಾಡಿರ್ತಾರೆ. 200ಕ್ಕೂ ಹೆಚ್ಚು ಸಾಕ್ಷಿಗಳಿದ್ದಾವೆ. ಆ ಸಾಕ್ಷಿಗಳಲ್ಲಿ ಕಣ್ಣಾರೆ ಘಟನೆಯನ್ನ ಕಂಡಂತವರು ಅಥವಾ ಆರೋಪಿಗಳನ್ನ ಆ ಜಾಗದಲ್ಲಿ ಕಣ್ಣಾರೆ ಕಂಡಂತವರು, ಆ ಸೆಕ್ಯೂರಿಟಿ ಗಾರ್ಡ್ ಅಂತವರೆಲ್ಲ ಇದಾರಲ್ಲ ಸಾಕ್ಷಿಗಳು, ಆ ಸಾಕ್ಷಿಗಳ ಉಲ್ಲೇಖ ಇರುತ್ತೆ, ಅವರ ಹೇಳಿಕೆಗಳನ್ನ ಉಲ್ಲೇಖ ಮಾಡಲಾಗಿರುತ್ತೆ. ಚಿಕ್ಕಣ್ಣ 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ, ಅವರ ಹೇಳಿಕೆಯಲ್ಲಿ ಏನಿದೆ ಅದು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುತ್ತೆ. ಜೊತೆಗೆ ಆರೋಪಿಗಳು ಕೊಟ್ಟಂತಹ ಹೇಳಿಕೆ ಏನು, ಒಬ್ಬೊಬ್ಬ ಆರೋಪಿಯನ್ನು ಕೂಡ ಪ್ರತ್ಯೇಕವಾಗಿ ವಿಚಾರಣೆ ಮಾಡಿದ್ದಾರೆ. 17 ಜನ ಆರೋಪಿಗಳು, ಪವಿತ್ರ ಗೌಡ, ನಟ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳಿದ್ದಾರೆ ಪ್ರಕರಣದಲ್ಲಿ. ಪ್ರತಿಯೊಬ್ಬರ ಹೇಳಿಕೆಯನ್ನು ಕೂಡ ದಾಖಲು ಮಾಡಲಾಗಿರುತ್ತೆ. ಪ್ರತಿಯೊಬ್ಬರಿಂದ ಯಾರ್ಯಾರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗಿರುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಮಹಜರು ಮಾಡಿದ್ದನ್ನ ನೀವು ಗಮನಿಸಿರಬಹುದು. ಎಲ್ಲೆಲ್ಲಿ ಮಹಜರು ಮಾಡಿದ್ರು ಅಂತ ಹೇಳಿ, ಚಿತ್ರದುರ್ಗದಲ್ಲಿ ಪ್ರತಿಯೊಬ್ಬ ಆರೋಪಿಯ ಮನೆಯಿಂದ ಹಿಡಿದು, ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತಹ ಆ ಜಾಗ, ಅವರು ಕೆಲಸಕ್ಕೆ ಹೋಗ್ತಾ ಇದ್ದಂತಹ ಆ ಫಾರ್ಮಸಿ, ಅಲ್ಲಿಂದ ಸ್ವಲ್ಪ ಮುಂಭಾಗದಲ್ಲಿ ಕಿಡ್ನಾಪ್ ಮಾಡಿದ್ರಲ್ಲ ಆ ಜಾಗದಿಂದ ಪಟ್ಟಣಗೆರೆಯ ಶೆಡ್, ಆನಂತರ ಆರೋಪಿಗಳು ಎಲ್ಲೆಲ್ಲಿ ಹೋದ್ರು, ಕಂಪ್ಲೀಟ್ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಲಾಗಿದೆ. ರೈಟ್.